ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ವ್ಲಾಗ್ಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಾವಿವಾಗ 25K ಫ್ಯಾಮಿಲಿ ಆಗಿದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ವಾಟ್ ಐ ಈಟ್ ಇನ್ ಅ ಡೇ ಅಂತ ಮಾಡ್ತಾ ಇದ್ದೀನಿ ಇವತ್ತು. ಟೈಮ್ ಒಂದು ಆಲ್ಮೋಸ್ಟ್ 9:30 ಆಗಿದೆ. ಇವತ್ತು ಕಾಫಿ ಕುಡ್ದಿಲ್ಲ ಇನ್ನೂ. ಐ ಜಸ್ಟ್ ವಾಂಟೆಡ್ ಟು ಈಟ್ ಡ್ರೈ ಫ್ರೂಟ್ಸ್. ಆಯಿತಾ, ಡ್ರೈ ಫ್ರೂಟ್ಸು ಮತ್ತು ಬಿಳಿ ಎಳ್ಳು ಎಲ್ಲ ಥರ ಡ್ರೈ ಫ್ರೂಟ್ಸ್ನು ನೆನೆಸಿಟ್ಟಿದ್ದೀನಿ. ಕಡಲೆ ಬೀಜ ಹಾಕಿ ನೆನೆಸಿಟ್ಟಿದ್ದೀನಿ. ಫಸ್ಟ್ ಅಂದ್ಕೊಂಡು ಇದನ್ನೇ ತಿನ್ನೋಣ ಫಸ್ಟ್ ಇವತ್ತು ಅಂತ ಹೇಳಿಬಿಟ್ಟು ನೀರೆಲ್ಲ ಕುಡ್ದಿದ್ದಾಯ್ತು ನಂದು ಆಲ್ರೆಡಿ. ಅರ್ಧ ಲೀಟ್ರು ಬಿಸಿನೀರು ಕಾಯಿಸ್ಕೊಂಡು ಕುಡ್ದೆ ಇವತ್ತು, ಸ್ವಲ್ಪ ನೀಟಾಗಿ ಡೈಜೆಷನ್ ಆಗಲಿ ಅಂತ ಹೇಳಿಬಿಟ್ಟು. ಸೊ ಚೀರ್ಸ್. ಇಷ್ಟಿದೆ. ಇವತ್ತು ಊಟಕ್ಕೆ ಅಂತ ಬಂದು ಬದನೆಕಾಯಿ ಮತ್ತು ಟೊಮೆಟೊನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಜಜ್ಬೇಕು ಆಮೇಲೆ ನಾವು. ಈ ಕಡೆ ರೈಸ್ ರೆಡಿ ಆಗ್ತದೆ. ಸೈಡ್ಗೆ ಎಗ್ಗನ್ನು ಕೂಡ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೆಪ್ಪರು, ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಪ್ರಿಪೇರ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ನಂಗೆ ತುಂಬ ಇಷ್ಟ ಆಯ್ತಾಯ್ತು. ಬದನೆಕಾಯಿ ಬಜ್ಜಿ ಅಂತಾರೆ, ಗೊಜ್ಜು ಅಂತಾರೆ, ಒಬ್ಬೊಬ್ರು ಒಂಥರ ಕರೀತಾರೆ. ನಿಮ್ಮ ಭಾಷೆಯಲ್ಲಿ ನೀವೇನಂತೀರ ಅಂತ ಹೇಳ್ಬೋದು. ಸೊ ಫಸ್ಟ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಿದ್ದೀನಿ. ಇದು ತುಂಬ ಈಸಿ ಗೈಸ್ ಆ್ಯಕ್ಚುಲಿ ಮಾಡೋದು. ಸ್ವಲ್ಪ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕೊಳ್ಳಿ, ಸಕ್ಕ ಟೇಸ್ಟ್ ಬರುತ್ತೆ. ಇವಾಗ ಈರುಳ್ಳಿ, ಇದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಇವಾಗ ನಾನು ಅದನ್ನು ಜಜ್ಜಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಧನಿಯಾ ಪುಡಿ ಸಹ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಟರೆ ಇಟ್ಸ್ ಡನ್. ನಂಗೆ ಇದನ್ನು ನಮ್ಮ ಬ್ರಾಂಚಲ್ಲಿ ಅಂದರೆ ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸೌಮ್ಯ ಮೇಡಮ್ ಅಂತ ಒಬ್ಬರಿದ್ರು. ಅವ್ರು ಏನು ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ತಾರೆ ಗೈಸ್. ಅವರಂತೂ ಸೂಪರಾಗಿ ಮಾಡ್ತಾರೆ. ಅದು ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಅವ್ರ ಹತ್ರ ಹೇಳಿ ಕೇಳಿ ಕಲ್ತ್ಕೊಂಡಿದ್ದು ನಾನು ಆ್ಯಕ್ಚುಲಿ. ತುಂಬ ಚೆನ್ನಾಗಿರುತ್ತೆ ಇದು. ಗೈಸ್ ನನ್ನ ಊಟ ಇಸ್ ರೆಡಿ. ಹ್ಯಾಪಿ ಲಂಚ್. ವ್ಲಾಗ್ ನೋಡ್ಕೊಂಡು ಯಾರೋ ಊಟ ಮಾಡ್ತಿದ್ದು, ಯಾರೋ ವಿಡಿಯೋ ನೋಡಿಕೊಂಡು ಊಟ ಮಾಡ್ಕೊಂಡು ನಾನು ವ್ಲಾಗ್ ನೋಡ್ತಿರೋರಿಗೆ ಚಿಯರ್ಸ್. ಟೈಮ್ ಬಂದು 12:30 ಆಗಿದೆ. ನಾನು ಯೂಶ್ವಲಿ ಈ ಟೈಮ್ಗೆಲ್ಲ ಊಟ ಎಲ್ಲ ಮುಗಿಸ್ಬಿಡೋದು. ಸುಟ್ಟೋಗ್ತಿದೆ ಗೈಸ್. ಒಂಥರ ಲಂಚ್ ನನಗೆ ಅದು ಏನೋ ಗೊತ್ತಿಲ್ಲ, ಭಾರಿ ಖುಷಿ ಕೊಡುತ್ತಾಯ್ತಾ ಊಟ ಮಾಡ್ಬೇಕಾದ್ರೆ. ಏನೋ ಒಂಥರ ಖುಷಿ ಆಗ್ತಿರುತ್ತೆ. ಇಟ್ಸ್ ನೈಸ್. ನೀವು ಬದನೆಕಾಯಿ 2-3 ಥರ ಬರುತ್ತಲ್ಲ, 2-3 ಥರದ್ರಲ್ಲೂ ಇದನ್ನು ಸೇಮ್ ಮಾಡ್ಬೋದು. ಬಟ್ ನೆಕ್ಸ್ಟ್ ಟೈಮ್ ಖಾರ ಪುಡಿ, ಧನಿಯಾ ಪುಡಿ ಅದಕ್ಕಿಂತ ಮೆಣಸಿನ್ಕಾಯಿ ಹಾಕಿ ತುಂಬ ಚೆನ್ನಾಗಿದೆ. ಅದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ನಮಗೆ. ನಾನು ಊಟ ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಸೊ ಗೈಸ್, ನಾನು ಇವತ್ತು ಚೆನ್ನಾಗಿ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಆಚೆ ಹೋಗಬೇಕಾಗಿತ್ತು, ಹಾಗಾಗಿ
ಈ ಥರ ಟಿ ಶರ್ಟ್ ಆ್ಯಂಡ್ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಇದು ಸವಾನಿಂದ ತೊಗೊಂಡಿದ್ದು ಜೀನ್ಸು. ತುಂಬ ಜನ ಲಿಂಕ್ ಕೇಳ್ತಿರ್ತಾರೆ ಈ ಪ್ಯಾಂಟ್ದು, ಬಟ್ ಇದು ಸವಾನಿಂದ ತೊಗೊಂಡಿದ್ದು, ಹಾಗಾಗಿ ಲಿಂಕ್ ಸಿಗಲ್ಲ. ಸೊ ಯಾ ರೆಡಿ ಆಗ್ತಿದ್ದಾರೆ ಗಾಯ್ಸ್. ಮೀಟ್ ಮಿಸ್ಟರ್ ವಿಶಾಲ್. ಸಖತ್ತಾಗಿ ಕಾಣಿಸ್ತಾ ಇದೆಯಾ ಬಿಡು ವಿಶಾಲ್. ಇವತ್ತು ನಾವೆಲ್ಲ ಕೊಬ್ಬಲ್ಲಿದ್ದೀವಿ. ಸೌಮ್ಯ ನಿಮ್ಗೆ ಗೊತ್ತಿರೋದೆ. ಇವತ್ತು ವಾಟ ಈಟಿನ ಡೇ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲ ವೆರೈಟಿ ಇವತ್ತು. ಅದೆಲ್ಲ ಇಲ್ಲ, ತಿನ್ನೋದು ಮಾತ್ರ. ಏನು ತುಂಬ ದಿನ ಆದ್ಮೇಲೆ ತುಂಬ ದಿನ ಅಂತಲ್ಲ, ಸಾರಿ 2 ವೀಕ್ಸ್ ಆಯ್ತಾ ಮೀಟ್ ಆಗಿ. ಇಲ್ಲಿ ಎಲ್ಲ ಏನು ತೋರಿಸು ಗಾಯ್ಸ್, ಈಗ ನೋಡಿ ಏನೇನು ತೋರಿಸೆ. ಏನೋ ತಿನ್ನೋದು ಅಂತ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅದಕ್ಕೆ. ಗೈಸ್ ನಾವು ಫಸ್ಟ್ ಚಿಲ್ಲಿ ತಿಂತಾ ಇದ್ದೀವಿ. ಹಾಕು ಇಲ್ಲೇ ನೋಡೋದು ಅದನ್ನು. ಈ ಪಬ್ಬು ನಮ್ಮ ಬ್ರಾಂಚ್ಗೆ ಅಂದರೆ ನಮ್ಮ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೋ ಲೈಕ್ ಸ್ವಲ್ಪ ಹತ್ತಿರ ಆಯ್ತಾ. ಏನು ವಾಲ್ಯೂಮ್ ಇಟ್ಟಿದ್ರು ಅಂತೀರಾ, ನನಗೆ ಎಲ್ಲಿ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಫನ್ನಾಗಿ ಮಾತಾಡಿದ್ದೀವಿ ಆಯಿತಾ, ಬಟ್ ಇದರಿಂದ ಮ್ಯೂಸಿಕ್ಕಿಂದಾಗಿ ನಾನು ವಾಯ್ಸ್ ಓವರ್ ಕೊಡೋಂಥ ಪರಿಸ್ಥಿತಿ ಬಂದಿದೆ. ಬಟ್ ತುಂಬ ಆಲ್ಮೋಸ್ಟ್ ಲಾಸ್ಟ್ 2 ವೀಕ್ಸ್ ಬಿಫೋರ್ ಮೀಟ್ ಆಗಿದ್ವಿ ಅನ್ಸುತ್ತೆ. ಅದಾದಮೇಲೆ ಇವತ್ತೇ ಮೀಟ್ ಆಗ್ತಿರೋದು. ವಿ ಹ್ಯಾಡ್ ಸೋ ಮಚ್ ಆಫ್ ಫನ್ ಆ್ಯಂಡ್ ಒಂಥರ ಚೆನ್ನಾಗಿತ್ತು ಈ ಡೇ. ಆ್ಯಂಡ್ ದೀಸ್ 2 ಪೀಪಲ್ ಆರ್ ಮೈ ಫೇವ್ರೇಟ್ ಆಯಿತು. ಒಂದು ಖುಷಿ ಆಗುತ್ತೆ ಅವ್ರಿಬ್ಬರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಮೋಸ್ಟ್ ಆಫ್ ದ ವೀಡಿಯೋಸಲ್ಲಿ ನೋಡಿರ್ತೀರ ನೀವು, ಸೌಮ್ಯ ಮತ್ತು ವಿಶಾಲ್ ಇಬ್ಬರು ನಿಮ್ಗೆ ಗೊತ್ತಿರೋದು. ಕಪ್ಪು ಬರ್ತೈತೆ ಬೆಳಗ್ಗೆ ರೆಡಿ ಆಗಿದೆ. ಬೆಳಗ್ಗೆ ಇವಾಗ ಪೆರಿ ಪೆರಿ ಚಿಕನ್ ತಂದೂರಿನೇನು ಆರ್ಡರ್ ಮಾಡ್ಕೊಂಡಿದ್ವಿ. ದಿಸ್ ಇಸ್ ಸೋ ನೈಸ್. 4 ಪೀಸ್ ಬಂದಿದೆ. ಸಕ್ಕತ್ತಾಗಿ ಕಾಣಿಸ್ತಿದೆ ಆಯಿತಾ. ಥ್ಯಾಂಕ್ ಯು. ಏನು ಹೇಳಿದೆ ಅಲ್ಲ, ನೋಡಿ ಹುಡುಗಿ ಅದೇ ಖಂಡಿತ ತಗೊಳ್ಳೆ. ಥ್ಯಾಂಕ್ ಯು. ತಿಂತಾರೆ, ಸುಮ್ಮನೆ ಕೊಡ್ತಾರೆ ಶೋಕೇಸ್ಗೆ. ಚೆನ್ನಾಗೈತೆ ಬಿಡು. ಹೌದಾ, ಅದು ನೋಡಿ ತಿನ್ಬೇಕು ಅನ್ಸುತ್ತೆ. ಸಕ್ಕದಾಗಿದೆ. ಅಲ್ಲ ಬಿಟ್ ಮುಡ್ದಿದ ತಕ್ಷಣ ಬಿಡಿದೆ. ಹೆಂಗೂ ಮುಡಿತದೆ, ಸುತ್ತೈತೆ. ಬಿಸಿ ತಿಂದ ಬೇಸಲ್ಲ. ನನಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವಳು ನಾನು ಯಾವಾಗೂ ರೇಗಿಸ್ತಿರ್ತಾಳೆ, ಇನ್ನೇನು ಮೆನ್ಯೂ ನೋಡ್ರೆ ಪಕ್ಕ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡ್ತಾಳೆ ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾಳೆ ಆಯಿತಾ. ನಾವು ಅದನ್ನೇ ಆರ್ಡ್ರ್ ಮಾಡ್ಕೊತೀವಿ. ಅದು ಕೂಡ ಸಖತ್ತಾಗಿತ್ತು. ನಾವೇನು ಮಾಡೋದು ವಿಚಾರ, ಅವ್ರು ಕೊಡ್ತಾ ತಿಂದು ಸುಮ್ಮನೆ. ಗೈಸ್ ನಾವು ಪಿಜ್ಜಾ ಆರ್ಡ್ರ್ ಮಾಡಿದ್ದೀವಲ್ಲ, ಮಾರ್ಗರಿಟಾ, ಇಟಾಲಿಯನ್ ಕ್ವೀನ್ ಮಾರ್ಗರಿಟಾ ಪಿಜ್ಜಾ. ಆ್ಯಂಡ್ ಮೈ ಫೇವ್ರೆಟ್ ವಜ್ಜಿನ ಮೊಜೆಟೋ. ಬರೀ ಐಸಿ ಹಾಕ್ಸ್ಕೊಂಬಂದು ಕೊಟ್ಬಿಟ್ಟಾಗ ಅವರೇ. ಒಂದು ಟಿಶ್ಯೂ ಕೊಡು. ಬರೀ ಚೀಸೇ ಇತ್ತು ಆಯಿತಾ ಇದರಲ್ಲಿ. ನಾವು ಅದನ್ನು ಕೈಯಲ್ಲಿ ಎತ್ಕೊಳ್ಳೋಕ್ಕಾಗ್ತಿಲ್ಲ, ಫುಲ್ ಫೋಲ್ಡ್ ಆಗ್ತಿತ್ತು, ಕಿತ್ತೋಗ್ತಿತ್ತು. ಸೊ ಹಂಗಾಗಿ ಈ ಥರ ಸ್ಪೂನಲ್ಲೆಲ್ಲ ಡಿವೈಡ್ ಮಾಡ್ಕೊತಿದ್ವಿ. ಕ್ರೇಜಿಯಾಗಿ ತಿಂದಿದ್ದೀವಿ ಆ ಪಿಜ್ಜಾನಂತೂ. ಅವತಾರ ಆಯಿತಾ. ಬೇರೆಯವ್ರು ಯಾರೋ ನಮ್ಮನ್ನು ನೋಡ್ರೆ ಯಾವುದೋ ಹಳ್ಳಿ ಕಮಡ್ ಥರ ಕಾಣಿಸ್ತೀವಿ ಅನ್ಸುತ್ತೆ ಅವ್ರಿಗೆ, ಹಂಗೆಲ್ಲ ತಿಂದ್ವಿ. ಸೊ ಇಟ್ ವಾಸ್ ಸೋ ಫನ್ ಆ್ಯಕ್ಚುಲಿ.
ಇಡಬೇಕು ಮುಂದೆ ಮುಂದೆ ಇಡ್ಕೊ ಅಲ್ಲ ಅಲ್ಲ ಆ ಕೇಕ್ನ ಮುಂದೆ ಇಡ್ಕೊಂಡಿದ್ದು ಕೇಕ್ ಅವ್ನು ಕೇಕ್ ಕೊಡ್ತಾನೆ ಮ್ಯಾಚ್ ಬಾಕ್ಸ್ ನಿನ್ನ 25K 50K ಆಗಿ ಥ್ಯಾಂಕ್ ಯು ಸೋ ಮಚ್ ಈ ಸ್ಪೆಷಲ್ ಸರ್ಪ್ರೈಸ್ಗೆ 3 ಜನಕ್ಕೂ ಥ್ಯಾಂಕ್ ಯು ಗೈಸ್. ನೋಡಿದ್ರಲ್ಲ, ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದಕ್ಕೆ. ಆ್ಯಂಡ್ ಮತ್ತೊಮ್ಮೆ 25,000 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ನಿಮ್ಮ ಬ್ಲೆಸ್ಸಿಂಗ್ಸಿಂದ ನಾನು ಇಷ್ಟೆಲ್ಲ ಅಚೀವ್ ಮಾಡೋಕ್ಕೆ ಸಾಧ್ಯ ಆಯಿತು. ಆಲ್ವೇಸ್ ಗ್ರೇಟ್ಫುಲ್ ಟು ಯು ಗೈಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಯೂಟ್ಯೂಬ್ ಅಂತ ಒಂದು ಆ್ಯಪ್ ಇರೋದ್ರಿಂದಾಗಿ ನಾವೆಲ್ಲ ಬದುಕ್ತಿದ್ವಿ, ನೋಡ್ತಿದ್ವಿ. ಸೊ ಥ್ಯಾಂಕ್ ಯು ಯೂಟ್ಯೂಬ್ಗೂ ಸಹ ಅಪ್ಲಿಕೇಶನ್ಗೆ. ಸೊ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಕೀಪ್ ಸ್ಮೈಲಿಂಗ್. ಗುಡ್ ನೈಟ್.